ಹಾಯ್ ಎಲ್ರಿಗೂ ನಮಸ್ಕಾರ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಮನೆಯಲ್ಲಿ ನಮ್ಮ ಇಬ್ಬರು ಅತ್ತಿಗೆದಿರ್ದು ಮಕ್ಕಳದ್ದು ಮದುವೆ ಆಗಿತ್ತು. ಈ ವರ್ಷ ಒಬ್ರದ್ದು ಅತ್ತಿಗೆ ಮಗಳದ್ದು ಮದುವೆ ಆಗಿತ್ತು. ಈಗ 2 ವರ್ಷದಲ್ಲಿ ಒಬ್ಬರು ಅತ್ತಿಗೆ ಮಗಳದ್ದು ಮಗಂದು ಮದುವೆ ಆಗಿತ್ತು. ಅವರಿಬ್ರಿಗೂ ಊಟ ಕರಿಬೇಕು ಅಂತ ನಮ್ಮ ಮನೇಲಿ ಇವತ್ತು ಊಟ ಪಾರ್ಟಿ ಕೊಡ್ತಾಯಿದ್ದೀವಿ ಅವ್ರಿಗೆ. ಅದ್ರ ಜೊತೆಗೆ ಹಾಸನಲ್ಲೇ ಅವ್ರ ಮಾವಂದಿರೆಲ್ಲ ಇದ್ದಾರೆ. ನಮ್ಮ ಮನೆಯವರು ಮಾವ ಆಗಬೇಕು. ಇನ್ನೂ ಇಬ್ಬರು ಮಾವಂದಿರು ಹಾಗೆ ಅತ್ತಿಗೆರೆಲ್ಲ ಇದ್ದಾರೆ. ಹಾಸನವ್ರು ನಾವೆಲ್ಲ ಸೇರ್ಕೊಂಡು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಆ ಹೊಸ ಹೆಣ್ಣು ಗಂಡುಗಳಿಗೆ ಪಾರ್ಟಿ ಕೊಡ್ತಾಯಿದ್ದೀವಿ. ಹಾಗೆ ನಮ್ಮ ಮನೇಲೆ ಎಲ್ಲ ಸೇರ್ಕೊಂಡು ಮಾಡಿದ್ವಿ. ನಮ್ಮ ಅತ್ತಿಗೆರು, ನಮ್ಮ ಭಾವಂದಿರು, ನಮ್ಮ ಅವ್ರಗೀತಿರು ಎಲ್ಲ ಬಂದಿದ್ದರು. ನಮ್ಮ ಫ್ಯಾಮಿಲಿನೇ ದೊಡ್ಡ ಫ್ಯಾಮಿಲಿ. ನಮ್ಮ ಅತ್ತೆ ಮಾವಂಗೆ 13 ಜನ ಮಕ್ಕಳು. ಅದರಲ್ಲಿ ಈಗ ಸ್ವಲ್ಪ ಜನ ಇಲ್ಲ. ಆದ್ರೂ ಎಲ್ಲ ಖುಷಿಯಿಂದ ಚೆನ್ನಾಗಿದ್ದೀವಿ. ಅವ್ರಿಗೋಸ್ಕರ ಹಿಂದಿನ ದಿನ ಶನಿವಾರನೇ ಬೆಂಗಳೂರಲ್ಲಿ ಒಬ್ಬರು ಅತ್ತಿಗೆ ಇದ್ದಾರೆ. ಅವರು, ಅವ್ರ ಮಕ್ಕಳು, ನಮ್ಮ ಮೈದ್ನ ಅವರೆಲ್ಲ ಬಂದಿದ್ದರು. ಆಮೇಲೆ ಶನಿವಾರ ರಾತ್ರಿಯೇ ಬಂದರು. ಶನಿವಾರ ರಾತ್ರಿ ಬಂದು ಬೆಳಗ್ಗೆ ನಾವೆಲ್ಲ ಗೊರೂರು ಡ್ಯಾಮ್ ನೋಡೋಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಗೊರೂರು ಡ್ಯಾಮ್ ನೋಡೋಕೆ ಹೋಗೋಕ್ಕೆ ನಮ್ಮ ಮನೇಲಿ ಎಲ್ಲ ಅಡುಗೆ ಮಾಡ್ಕೊಂಡ್ವಿ. ನಾನ್ ವೆಜ್ ಅಡುಗೆ ಎಲ್ಲ ನಾವು ರೆಡಿ ಮಾಡ್ಕೊಂಡ್ವಿ. ಇದು ಅಡುಗೆ ಮಾಡೋಕ್ಕೆ ಏನೇನು ಅಡುಗೆ ಮಾಡಿದ್ವಿ ಅಂದರೆ ನಾನ್ ವೆಜ್ ಅಡುಗೆ ಮಟನ್ ಚಾಪ್ಸ್ ಮಾಡಿದ್ವಿ, ಫಾರಂ ಕೋಳಿ ಸಾಂಬಾರು, ಕಡುಬು. ಹಾಸನ ಫೇಮಸ್ ಅಂದರೆ ಕಡುಬು. ಕಡುಬಿಗೆ ಫಾರಂ ಕೋಳಿ ಸಾರು ತುಂಬ ಚೆನ್ನಾಗಿರುತ್ತೆ, ಅದನ್ನು ಮಾಡ್ಕೊಂಡ್ವಿ. ಹಾಗೆ ಚಿಕನ್ ಫ್ರೈ ಮಾಡ್ಕೊಂಡ್ವಿ. ಆಮೇಲೆ ಕುಷ್ಕ ಮಾಡ್ಕೊಂಡ್ವಿ, ವೈಟ್ ರೈಸ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಸೇರಿ ನಾವು ಒಂದು 40-50 ಜನ ಆಗಿದ್ವಿ. ಎಲ್ಲರೂ ಅವ್ರವ್ರ ಕಾರ್ಗಳಿತ್ತು, ಎಲ್ಲ ರೆಡಿ ಆದರು. ಅಡುಗೆ ಎಲ್ಲ ಮಾಡಿಟ್ವಿ. ಎಲ್ಲ ಸೇರಿ ಎಲ್ಲ ಹೆಲ್ಪ್ ಮಾಡಿದ್ರು. ನಮ್ಮ ಅತ್ತಿಗೆ ಒಬ್ಬರು ಅಡುಗೆ ಮಾಡಿದ್ರು, ನಾವೆಲ್ಲ ಹೆಲ್ಪ್ ಮಾಡಿಕೊಟ್ವಿ. ಎಲ್ಲ ಹೆಲ್ಪ್ ಮಾಡಿಕೊಟ್ಟು ರೆಡಿ ಮಾಡಿಕೊಂಡು ಎಲ್ಲ ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಹೊರಟ್ವಿ. ಎಲ್ಲ ಹೊರಟು ರೆಡಿಯಾಗಿ ಹೊರಟೋಷ್ಟೊತ್ತಿಗೆ 12:30 1 ಗಂಟೆ ಆಯಿತು. ಆವಾಗ ನಾವು ಗೊರೂರಿಗೆ ಹೊರಟ್ವಿ. ಗೊರೂರಿಗೂ ಎಲ್ಲರೂ ಹೋದ್ವಿ. ತುಂಬ ಖುಷಿ ಇತ್ತು ಎಲ್ಲ ಸೇರ್ಕೊಂಡಿದ್ದೀವಲ್ಲ ಅಂತ. ಖುಷಿಯಾಗಿ ಹೊರಟು ಗೊರೂರು ಡ್ಯಾಮ್ ಹತ್ರಕ್ಕೆ ಹೋದ್ವಿ. ಗೊರೂರು ಅಂದರೆ ನಮ್ಮ ತವ್ರ ಮನೆ. ನಾನು ಅಲ್ಲಿ ಹುಟ್ಟಿ ಬೆಳೆದವರು. ನನಗೆ ಹುಟ್ಟಿದಾಗಿಂದ ನಾವು ಗೊರೂರು ಡ್ಯಾಮು ನೋಡಿದ್ದೀವಿ. ಹೇಮಾವತಿ ಡ್ಯಾಮ್ ನೀರು ಬಿಡೋದು ಅಲ್ಲೆಲ್ಲ ನಾವು ತುಂಬ ಆಟ ಆಡಿದ್ದೀವಿ. ಡ್ಯಾಮ್ ಹತ್ರ ಎಲ್ಲ ಮೇಲೆ ಹೋಗಿದ್ದೀವಿ. ಒಳಗಡೆ ಸುರಂಗ ಮಾರ್ಗ ಇದೆ. ಈ ಕಡೆಯಿಂದ ಆ ಕಡೆ ಹೊಳೆ ದಾಟ್ಬಿಟ್ಟು ಬಾಕ್ಲು ದಾಟ್ಬಿಟ್ಟು ಆ ಕಡೆಗೆ ಹೋಗ್ಬೋದು. ಒಳಗಡೆಯಿಂದ ಸುರಂಗ ಮಾರ್ಗ ಇದೆ ಅಲ್ಲೆಲ್ಲ. ಮತ್ತು ಅಲ್ಲಿ ತುಂಬ ಹಸಿರು ವಾತಾವರಣ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ನೀರು ಬಿಟ್ಟಾಗಂತೂ ನಮಗೆ ಸೌಂಡು. ಈ ಮಳೆಗಾಲದಲ್ಲಂತೂ ನೀರು ಬಿಡ್ತಾನೆ ಇರ್ತಾರೆ. ತುಂಬ ಹೆವಿ ಜಾಸ್ತಿ ನೀರು ಬರುತ್ತೆ ಅಂದ್ಬಿಟ್ಟು ಬೇರೆ ಕಡೆಗೆಲ್ಲ ನೀರು ಬಿಡ್ತಾರೆ. ನಮ್ಮ ತಂದೆನೂ ಅದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸದಲ್ಲಿದ್ದರು. ಚಾನಲಿಗೆ ನೀರು ಬಿಡೋ ಕೆಲಸ ನಮ್ಮ ಅಪ್ಪಾಜಿದು. ಅವರು ಹೇಮಾವತಿ ಡಿವಿಷನಲ್ಲೇ ಕೆಲಸ ಇದ್ದರು. ಅಮ್ಮನೂ ಕೆಲಸದಲ್ಲಿದ್ದರು. ಹಂಗಾಗಿ ನಮಗೆ ಫುಲ್ಲು ಗೊರೂರು ಬಗ್ಗೆ ಎಲ್ಲ ತುಂಬ ಎಲ್ಲ ಗೊತ್ತು. ಹಂಗಾಗಿ ನನಗಷ್ಟು ನನ್ನೂರೇ ಅಲ್ವಾ, ಖುಷಿ ಒಂಥರ ತವ್ರ ಮನೆ ಅನ್ನೋದು. ಆದರೆ ಇವ್ರಿಗೆಲ್ಲ ಎಲ್ಲರೂ ಫ್ಯಾಮಿಲಿಗಳಿಗೆ ಬೇರೆಯವರಿಗೆಲ್ಲ ಗೊರೂರು ಡ್ಯಾಮ್ ಅಂದ್ರೇ ಏನೋ ಖುಷಿ, ಎಂಜಾಯ್ ಮಾಡೋಕ್ಕೆ ಒಂದು ಪ್ರೇಕ್ಷಣೀಯ ಸ್ಥಳ ಅದು ಗೊರೂರು ಹೇಮಾವತಿ ಡ್ಯಾಮು. ಅಲ್ಲಿ ವರ್ಷಕ್ಕೊಂದ್ಸಲ ಹೇಮಾವತಮ್ಮನಿಗೆ ಮಾರ್ಚಲ್ಲಿ ಹೇಮಾವತಮ್ಮನ ಪೂಜೆ ಅಂತ ಮಾಡ್ತಾರೆ. ಅವಾಗೆಲ್ಲಿ ಇಡೀ ಕ್ವಾರ್ಟರ್ಸ್ ಅವ್ರನ್ನ ಮತ್ತು ಎಲ್ಲರನ್ನೂ ಕರೀತಾರೆ. ಸುತ್ತಮುತ್ತ ಗೊರೂರು ಊರೊಳಗಡೆ ಊರಿನವ್ರನ್ನ ಎಲ್ಲರನ್ನೂ ಕರೆದು ಪೂಜೆ ಎಲ್ಲ ಮಾಡಿ ಮಡ್ಲಕ್ಕಿ ಕೊಟ್ಟು ತಾಯಿಗೆ ಮತ್ತು ಬಾಗಿನ ಬಿಟ್ಟು ಒಳಗೆ ಅವೆಲ್ಲ ಪೂಜೆ ಮಾಡಿ ಎಲ್ರಿಗೂ ಅನ್ನದಾನ ಹಾಕಿಸ್ತಾರೆ. ಹಂಗಾಗಿ ಇಡೀ ಕ್ವಾರ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆವಾಗ ಒಂದು 600 ಮನೆಯೇ ಇದ್ವು. ಎಲ್ಲ ಡಿವೈಡ್ ಆಗಿದ್ವಿ. ಆಫೀಸ್ ಅವ್ರುಗಳಿಗೆ, ಮಾಮೂಲಿ ಕೆಲಸ ಮಾಡೋರಿಗೆ, ಆ ಥರ ಡಿವೈಡ್ ಆಗಿ ಕ್ವಾರ್ಟರ್ಸ್ ಇತ್ತು. ಆ ಕ್ವಾರ್ಟರ್ಸ್ ನೋಡೋಕ್ಕೆ ಎಲ್ಲ ಅಷ್ಟು ಚೆನ್ನಾಗಿತ್ತು. ಮತ್ತು ಎಲ್ಲನೇ ಹಂಗೆ ಇದ್ವಿ ಕ್ವಾರ್ಟರ್ಸ್ಗಳಲ್ಲಿ. ಯಾರೂ ಅಲ್ಲಿ ನೆಂಟ್ರಿಷ್ಟು ಇರಲಿಲ್ಲ, ನಮ್ಮ ಕ್ಯಾಸ್ಟು ಅಂತ ಇರಲಿಲ್ಲ, ಜಾತಿ ಭೇದ ಇರಲಿಲ್ಲ. ಎಲ್ಲರೂ ಒಂದೇ ಥರ ಅನ್ನೋ ಥರ ಅಣ್ಣ ತಮ್ಮದಿರ ಮನೆ ಥರ ಇದ್ವಿ ಅಕ್ಕಪಕ್ಕ ಎಲ್ಲ. ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ನಾವು ಅಲ್ಲಿಗೆ ನಮ್ಮ ಮನೇಲೆಲ್ಲ ಹಸು ಸಾಕಿದ್ರು. ಆವಾಗ ಹಸು ಸಾಕ್ತಾರೆ. ನಾವು ಅಲ್ಲಿ ಡ್ಯಾಮ್ ಹತ್ರ ಎಲ್ಲ ಹೋಗಿ ಹುಲ್ಲು ಕುಯ್ಕೊಂಬರೋದು, ಹಸುಗಳ್ನ ಕರ್ಕೊಂಡೋಗಿ ಅಲ್ಲಿ ಮೇಯಿಸೋದು ಅಂತೆಲ್ಲ. ಮತ್ತು ಆಟಗಳು ನಮ್ಮದು. ಮತ್ತು ಸ್ಕೂಲಿಂದ ಮುಗಿಸ್ಕೊಂಬಂದು ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇತ್ತು, ಅಲ್ಲೆಲ್ಲ ಹೋಗೋದು, ಅಲ್ಲಿ ಆಟ ಆಡೋದು ಸಣ್ಣ ಮಕ್ಕಳಿದ್ದಾಗ. ಹಿಂಗೆ ನಮಗೆ ಗೊರೂರ್ದು ವಾತಾವರಣದ್ದೆಲ್ಲ ನಮ್ಗೆ ತುಂಬ ಖುಷಿ ಇದೆ. ಈ ಒಂದು ನೆನಪು ತುಂಬ ನೆನಪಿದೆ, ಅದರಲ್ಲಿ ಮರೆಯೋಕ್ಕೆ ಆಗಲ್ಲ. ನಾವು ನಮ್ಮ ಅಪ್ಪನ ಮನೆಯಲ್ಲಿ ಅಮ್ಮ ಅಪ್ಪಂಗೆ 11 ಜನ ಮಕ್ಕಳು. ನಾವು 7 ಜನ ಅಕ್ಕ ತಂಗಿರು, 4 ಜನ ಗಂಡು ಮಕ್ಕಳು. ನಮ್ಮ ಮನೇಲೂ ನಮ್ಮ ಅಪ್ಪನ ಮನೇಲೂ ಸುಮಾರು ಜನ ಇಲ್ಲ. ನಮ್ಮ ತಂದೆ ಇಲ್ಲ, ನಮ್ಮ ತಾಯಿ ಇದ್ದಾರೆ. ತುಂಬ ಜನ ಮಕ್ಕಳು, ಅದರಲ್ಲಿ ಸ್ವಲ್ಪ ಜನ ಇಲ್ಲ. ಅವ್ರದ್ದು ಮೆಮೊರಿ ಎಲ್ಲ ತುಂಬ ಇದೆ. ಈಗಲೂ ನಮ್ಮ ಅಕ್ಕ ಗೊರೂರಲ್ಲೇ ಇದ್ದಾರೆ. ಅಕ್ಕ ಇಲ್ಲ, ಮತ್ತು ಅವ್ರ ಮಗ ಇದ್ದಾನೆ. ನಾವು ಕ್ವಾರ್ಟರ್ಸ್ ಒಳಗಡೆ ನಮಗೆ ಪರ್ಮಿಷನ್ ಇತ್ತು. ನಾವು ಅಲ್ಲೇ ಇದ್ದಿದ್ದಲ್ವ ಮುಂಚೆಯಿಂದನೂ. ಹಂಗಾಗಿ ನಮಗೆ ಕ್ವಾರ್ಟರ್ಸ್ ಒಳಗಡೆ ಬಿಡ್ತಾರೆ. ಒಂದು 6-7 ಕಾರೇ ಇದ್ವು. ಆ ಕಾರ್ನೆಲ್ಲ ಕ್ವಾರ್ಟರ್ಸ್ ಒಳಗಡೆ ನಿಲ್ಲಿಸಿದ್ವಿ. ಕ್ವಾರ್ಟರ್ಸ್ ಒಳಗಡೆ ನಿಲ್ಲಿಸಿ ಅಲ್ಲಿಂದ ನಮ್ಮ ಭಾವ ಕಡಲೆಕಾಯಿ ಎಲ್ಲ ಬೇಯಿಸ್ಕೊಂಬಂದಿದ್ರು. ಎಲ್ಲರೂ ಕಡಲೆಕಾಯಿ ತಿನ್ಕೊಂಡು ಸೀದಾ ಡ್ಯಾಮ್ ಹತ್ರಕ್ಕೆ ನಡ್ಕೊಂಡು ಹೋದ್ವಿ. ಅಲ್ಲಿ ನಡ್ಕೊಂಡು ಹೋದರೆ ಅಲ್ಲಿ ಡ್ಯಾಮ್ ಹತ್ರ ತುಂಬ ಅಂಗಡಿಗಳೆಲ್ಲ ಹಾಕಿದ್ರು. ತಿನ್ನೋದು ಎಲ್ಲ ತಿನ್ನೋ ಐಟಮ್ಮೇ.
ಪಾನಿಪುರಿ, ಮಸಾಲೆ ಪುರಿ, ಜೋಳ, ಕಬ್ಬಿನ ಹಾಲು, ಆಮೇಲೆ ಆಲೂಗೆಡ್ಡೆ ಫ್ರೈ ಎಲ್ಲ ಇತ್ತು. ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಸೀದಾ ಡ್ಯಾಮ್ ಹತ್ರ ಹೋದ್ವಿ ನಡ್ಕೊಂಡು. ಒಂದು ಕಿಲೋಮೀಟ್ರ್ ಆಗುತ್ತೆ ಆ ಗೇಟಿಂದನೂ ಡ್ಯಾಮ್ ಹತ್ರಕ್ಕೆ ಹೋಗೋವರೆಗೂ. ಆ ನೀರು ಎರಚಲು ಬೀಳ್ತಾ ಇರುತ್ತೆ ಜಾಸ್ತಿ. ಸ್ವಲ್ಪ ನೀರು ಬಿಟ್ರಂತೂ ಇನ್ನೂ ಜಾಸ್ತಿ ಎರಚಲು ಬೀಳ್ತಿರುತ್ತೆ. ಸ್ವಲ್ಪ ಪರವಾಗಿಲ್ಲ ಬಿಟ್ಟಿದ್ರು. ಈಗೊಂದು ಹೋದ ವರ್ಷ ಆಚೆ ವರ್ಷ ಎಲ್ಲ ತುಂಬ ನೀರು ಬಿಟ್ಬಿಟ್ಟು ಜನನೋ ಜನ. ಅಷ್ಟು ಹೋದವರೆಲ್ಲ ನೆಂದೋಗ್ತಾಯಿದ್ರು, ಆ ಥರ ಖುಷಿ ಇತ್ತು ಹೋದ ವರ್ಷ. ಈ ವರ್ಷ ಅಷ್ಟೊಂದೇನು ಬಿಟ್ಟಿಲ್ಲ, ಒಟ್ಟಲ್ಲಿ ನೀರು ಬಿಟ್ಟಿದ್ದಾರೆ. ಆದರೆ ನೋಡೋಕ್ಕೂ ಚೆನ್ನಾಗಿ ಕಾಣ್ತಿತ್ತು. ಇದ್ದರೂ ಸ್ವಲ್ಪ ಜನಗಳೆಲ್ಲ, ಅಂದರೆ ಚೆನ್ನಾಗಿತ್ತು ಅಲ್ಲಿ ವಾತಾವರಣ. ಅಲ್ಲಿಂದ ನಾವು ಎಲ್ಲರೂ ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ನೋಡ್ಕೊಂಡು ಮಾತಾಡ್ಕೊಂಡು ಫೋಟೋಗಳೆಲ್ಲ ತೆಗೆಸ್ಕೊಂಡು ಎಲ್ಲರೂ ನಾವು ಹಂಗೇ ಡ್ಯಾಮ್ ಹತ್ರ ನೋಡ್ಕೊಂಡು ಸೀದಾ ಮತ್ತೆ ನಾವು ಹೊಟ್ಟೆ ಹಸ್ಬಿಟ್ಟಿತ್ತು ಎಲ್ರಿಗೂ. ಮತ್ತೆ ವಾಪಸ್ಸು ಹೋದ್ವಿ ನಾವು ಅಲ್ಲಿಗೆ. ಹೌದು. ಹೇಮಾವತಿ ಜಲಾಶಯ ಇದೊಂದು ಪ್ರೇಕ್ಷಣೀಯ ಸ್ಥಳ. ನೀವು ಎಲ್ಲರೂ ಫ್ಯಾಮಿಲಿ ಕರ್ಕೊಂಡು ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ನೋಡಿ. ಯಾವಾಗಲೂ ನೀರು ಬಿಟ್ಟಿರಲ್ಲ, ನೀರು ಬಿಡದೇ ಇದ್ದಾಗಲೂ ಚೆನ್ನಾಗಿರುತ್ತೆ ಅಲ್ಲಿ ನೋಡೋಕ್ಕೆ. ಪ್ರೇಕ್ಷಣೀಯ ಸ್ಥಳ ಆಗಿದ್ದರಿಂದ ಅಲ್ಲಿ ಹೇಮಾವತಿ ಪ್ರತಿಮೆ ಇದೆ. ಅದನ್ಗೊಂದು ನಮಸ್ಕಾರ ಮಾಡ್ಕೊಂಡು ನಮ್ಮ ನೀರು ಕುಡಿತಿರೋದೇ ಗೊರೂರಾಗಲಿ ಹಾಸನ ಜಿಲ್ಲೆ ಆಗಲಿ ಹೇಮಾವತಿ ನೀರೇ ಕುಡಿತಿರೋದು. ಅಲ್ಲಿಗೆ ಒಂದು ನಾವು ಥ್ಯಾಂಕ್ಸ್ ಹೇಳಬೇಕಲ್ವ ನೀರು ಕೊಡ್ತಿರೋದಕ್ಕೆ ಹೇಮಾವತಮ್ಮ. ಹಂಗಾಗಿ ನಾವು ಅಲ್ಲಿಗೆ ಹೋಗಿದ್ವಿ. ಎಲ್ಲರೂ ಹೋಗಿ ಒಂದು ಸಲ ವಿಸಿಟ್ ಕೊಟ್ಟು ಬನ್ನಿ. ಫ್ಯಾಮಿಲಿ ಕರ್ಕೊಂಡು ಹೋಗಿ, ಖುಷಿಯಾಗಿ ಹೋಗುತ್ತೆ ಎಲ್ರಿಗೂ. ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ ಅಲ್ಲಿ ಜಾಗ ಎಲ್ಲ ನೋಡಿದ್ರೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ನೆಕ್ಸ್ಟ್ ಎಲ್ಲೋದ್ವಿ ಮತ್ತು ಏನು ಮಾಡ್ಕೊಂಡು ಹೋಗಿದ್ವಿ, ಏನೇನು ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಎಲ್ಲ ಮಾಡಿದ್ವಿ, ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಈಗ ನನ್ನ ಚಾನಲ್ ನೋಡ್ತಾ ಇರಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.